ನಾನು ಹೇಳಲ್ಲ. ನೀನು ಮದುವೆ ಆಗ್ತಿದೆಯಲ್ಲ ಹುಡುಗಿ ದಿವ್ಯಾ, ಅವಳನ್ನ ಕೇಳು, ನಾನು ಯಾರು ಅಂತ ಹೇಳ್ತಾಳೆ. ಅಪ್ಪ ಕಾರ್ತಿ, ಮುಗಿಲಿ ಫೋನ್ ಸಂಭಾಷಣೆ. ಆಯ್ತಪ್ಪ, ಬೇಗ ಬಂದು ಕೂತ್ಕೊಳಯ್ಯ. ಹೊಡೋಣ. ಅಯ್ಯೋ, ಕರೆಯೋರಿಲ್ಲ, ಕೇಳೋರಿಲ್ಲ, ಒಂದು ಆರ್ತಿ ಇಲ್ಲ, ವಾದ್ಯ ಇಲ್ಲ. ಅಬಾಬಾ ಏನ್ ಕಲರ್ ಕಾಂಬಿನೇಷನ್ ಸರಿ ಇಲ್ಲಲ್ವಾ? ಅಂದ್ರೆ ಡಲ್ಲು ಹೆಂಗಿರ್ಬೇಕಾಗಿತ್ತು? ಇಲ್ಲೊಂದು ರೆಡ್, ಈ ಕಡೆ ಒಂದು ಗ್ರೀನು, ಅಲ್ಲೊಂದು ಇದು ಎಲ್ಲೋ, ಅದ್ರ ಪಕ್ಕ. ಅಯ್ಯೋ, ದುಡ್ಡಿದೆ ಜನಗಳ ಹತ್ರ, ಟೇಸ್ಟ್ ಇಲ್ಲ ಬಿಡು. ಟೇಸ್ಟ್ ಅಪ್ಪ, ಅವ್ರ ಹತ್ರ ಟೇಸ್ಟ್ ಇದೆ, ಆ ಟೇಸ್ಟ್ ನಿಂಗೆ ಗೊತ್ತಾಗ್ತಿಲ್ಲ ಅಷ್ಟೇ. ಕೊರೋನಾ ಬಂದ್ರು ಟೇಸ್ಟ್ ಗೊತ್ತಾಗಲ್ವಂತೆ. ನೋಡ ಪಾಪಣ್ಣಿ, ನೀನ್ ಸುಮ್ನೆ ಇರು. ನಿಮ್ಮಪ್ಪನು ಮೊದ್ಲು ಎಷ್ಟೋ ಮದುವೆಗಳಿಗೆ, ಜಾತ್ರೆಗೆ, ಬಯಲಾಟಕ್ಕೆ ಎಲ್ಲ ಡೆಕೋರೇಷನ್ ಮಾಡಕ್ ಹೋಗಿದ್ದಾರೆ ಗೊತ್ತಾ? ಹೇಗ್ ಜಗ್ಜಗ್ಸ್ತಿರುತ್ತೆ ಗೊತ್ತಾ? ದೊಡಮ್ಮ, ಇದು ಜಾತ್ರೆ ಅಲ್ಲ, ಇದೇ ಇವಾಗಿನ ಟ್ರೆಂಡ್. ಏನ್ ಟ್ರೆಂಡ ಬೆಂಡ? ಸರಿ ಚಿಕ್ಕಪ್ಪ, ಎಲ್ಲ ರೆಡಿ ಮಾಡಿಸಿದೀನಿ, ನಾನ್ ಮಾಡಿಸಿದೀನಿ. ಚಿಕ್ಕಪ್ಪ, ಹೆಣ್ಣಿನ ಕಡೆಯವರೆಲ್ಲ ಬಂದ್ಬಿಟ್ಟಿದ್ದಾರೆ, ಒಂದ್ 2 ನಿಮಿಷ ಮಾಡ್ತೀನಿ ತಿರ್ಗಾ. ಏನಪ್ಪ ಮಂಜ, ಚೆನ್ನಾಗಿದ್ದೀಯಾ? ನಾನ್ ಚೆನ್ನಾಗಿದ್ದೀನಿ ಅಜ್ಜಿ, ನೀವು? ನಾವೆಲ್ಲರೂ ಚೆನ್ನಾಗಿದ್ದೀವಪ್ಪ. ನಮಸ್ಕಾರ ಸರ್. ನಮಸ್ಕಾರ. ನಾನು ಮಂಜ ಅಂತ. ಬಾಮೈದ. ಏನೇನೋ ಬಾಮೈದಂಗೆ ಬಾಮೈದ. ಸರಿ, ಮದ್ವೆ ಗಂಡಿದ್ದಾನಲ್ಲ ಕಾರ್ತಿಕ್, ಅವನಿಗೆ ಬಾಮೈದ. ಅದೇಗಯ್ಯ ನೀನ್ ಬಾಮೈದ ಆಗ್ತೀಯ? ಮದುವೆ ಆಗ್ತಿರೋ ಹುಡುಗಿ ನೀನೇನೋ ಅಕ್ಕನೋ ತಂಗಿನೋ ಅನ್ನಂಗೆ ಹೇಳ್ತಾ ಇದೀಯಾ? ನೀವ್ ಏನ್ ಬೇಕಾದ್ರೂ ಅನ್ಕೊಳ್ಳಿ ಸರ್, ಪ್ರತಿಯೊಬ್ಬ ಫ್ರೆಂಡ್ಗೂ ತನ್ನ ಗೆಳೆಯ ಮದ್ವೆ ಆಗ್ತಿರೋ ಹುಡುಗಿ ಅಕ್ಕ ತಂಗಿ ಸಮಾನನೇ. ಅಂದಂಗೆ ಈ ಮದುವೆಗೆ ನಾನು ಒಂಥರ ಮೇಲ್ವಿಚಾರಕ. ಕಾರ್ತಿಕ್ ನಿಮ್ಮೆಲ್ಲರನ್ನು ನೋಡ್ಕೊಳ್ಳೋ ಜವಾಬ್ದಾರಿ ನನಗೆ ವಹಿಸಿದ್ದಾನೆ. ನಿಮ್ಗೆ ಏನ್ ಬೇಕಿದ್ರು ನನ್ನನ್ನು ಕೇಳ್ಬೋದು. ಏನ್ ಬೇಕಿದ್ರು ಕೇಳ್ಬೋದು? ಹಾಗಿದ್ರೆ ಬಡ್ಡಿ ಇಲ್ದಲೆ ಒಂದ್ 2 ಕೋಟಿ ರೂಪಾಯಿ ಸಾಲ ಬೇಕು. ಯಾಕೆ ಗಾಬರ ಬಿಟ್ಟ? ತಮಾಷೆ ಕಡೆ ಹೇಳಿದ್ದು. ಅಲ್ಲ, ನಿನ್ನ ಹೆಸರಿನಂದೆ? ಮಂಜ ಸರ್. ಒಳ್ಳೇದು ಇದು. ಅಪ್ಪ, ಕೈ ಮಾತ್ರ ಮುಗ್ದಿದ್ದು, ಕಾಲಕ್ಕೆ ಬಿದ್ದಿರ್ಲಿಲ್ಲ. ಕಮಂಗಿ, ಮರ್ಯಾದೆ ಕೊಡ್ಲಿಲ್ಲ ಅಂದ್ರೆ ಕಿತ್ಕೋಬೇಕು ಕಣೋ. ಇವೆಲ್ಲ ನಿನ್ಗೆಲ್ಲ ಅರ್ಥ ಆಗತ್ತೆ ಬಿಡು. ಆಮೇಲೆ ಈ ನಮ್ಗೆಲ್ಲ ಒಂದೇ ರೂಮ್ ನ ಕೊಟ್ಬಿಟ್ಟು ರೊತ್ತಗೆ ಕುರಿ ಕೂಡಾಕ್ಬೇಕು ಅಂತಿದ್ವಿ. ಹೆಂಗೆ ನೋಡಪ್ಪ, ಹಂಗಿದ್ರೆ ಹೇಳ್ಬಿಡು. ಈ ರೆಸಾರ್ಟ್ ಪಕ್ಕದಲ್ಲಿ ಯಾವ್ದನ ಸ್ಟಾರ್ ಹೋಟ್ಲ ಬುಕ್ ಮಾಡ್ಬಿಟ್ಟು ಆರಾಮಾಗಿ ಇದ್ದು ಬಿಡ್ತೀವಿ. ಇಲ್ಲ ಸರ್, ಹೆಣ್ಣಿನ ಕಡೆಯವ್ರು ಉಳ್ಕೊಳಕ್ಕೆ ಅಂತಾನೆ ಇಡೀ ಬ್ಲಾಕ್ ಬುಕ್ ಮಾಡ್ಬಿಟ್ಟಿದೀನಿ. ಎಲ್ಲ ವ್ಯವಸ್ಥೆ ಆಗ್ಬಿಟ್ಟಿದೆ. ಬನ್ನಿ ಅದಕ್ಕೆ. ಲಗೇಜು ಅದ್ ಬರುತ್ತೆ, ಬನ್ನಿ. ನಡಿ ಮುಂದೆ. ಬನ್ನಿ ಸರ್. ಮಂಜಾಣ, ಇನ್ನೆಲ್ಲ ಡೆಕೋರೇಷನ್ ಮಾಡಿಲ್ಲ ಸರ್. ಅದು ಹೊರಗಡೆ ಮಾಡ್ತಿದ್ದಾರೆ ಸರ್, ಒಳಗಡೆ ಬಂದು ಆಮೇಲೆ ಮಾಡ್ತಾರೆ. ಎಲ್ಲ ಹೇಳಿದ್ದೀನಿ, ವ್ಯವಸ್ಥೆ ಆಗಿದೆ. ಅಮ್ಮ, ಇದು ನಿಮ್ ರೂಮು. ಅಚ್ಚೆ, ಇದು ನಿಮ್ ರೂಮು. ಹೋಗಮ್ಮ. ಬನ್ನಿ. ಹೋಗು. ಹುಷಾರ್. ಬನ್ನಿ. ಸರ್, ಅಲ್ಲ, ಎಲ್ಲ ಆರ್ಡಿನರಿ ರೂಮ್ಗಳೇನೋ, VIP ರೂಮ್ಗಳಿಲ್ವೋ? ಏನ್ ಸರ್ ಹಿಂಗನ್ಬಿಟ್ರಿ? ಅಲ್ಲಿದೆಲ್ಲ 2 ರೂಮು, ಅದು VIP-ಗೆನೆ. ನಾನೇ ಆ VIP. ಏನೇ, ನಾನು ಹೆಣ್ಣೋರ್ ದೊಡ್ಡಪ್ಪ. ನಾನ್ ದಾರಿ ಹೇಳ್ಕೊಡ್ದಿದ್ರೆ ಮದುವೆನೇ ನಡೆಯೋದಿಲ್ಲ. ಲಗೇಜ್ನ ಕಳಿಸು. ಪುಟ್ಟು, ಅಮ್ಮನ್ನು ಕರಿಯೋ. ನಿಮ್ಮ ಅಪ್ಪನ ಫ್ರೆಂಡ್ಸ್, ಈ ಮದುವೆ ಮನೆಗಳಲ್ಲಿ 3ನೇವ್ರ ದೌಲತ್ತೇ ಜಾಸ್ತಿ. ಹುಡುಗಿ ಅಪ್ಪ ಅಮ್ಮ, ಹುಡುಗನ ಅಪ್ಪ ಅಮ್ಮ ಆರಾಮಾಗೆ ಕೂಲಾಗೆ ಖುಷಿಯಾಗಿ ಓಡಾಡ್ಕೊಂಡಿರ್ತಾರೆ. ಆದ್ರೆ ಜೀವನದಲ್ಲಿ ಎಲ್ಲೂ ಕಾಣಿಸ್ಕೊಳ್ದಿರೋ ಈ ನೆಂಟರು ಮದುವೆ ಮನೇಲಿ ಪಂಟ್ರಾಗ್ಬಿಡ್ತಾರೆ. ಸದ್ಯ
ಎಲ್ಲೂ ಫೈಟ್ ಸೀನ್ ಆಗಿಲ್ಲ ಅಂದ್ರೆ ಸಾಕು. ಮಂಜ ಹುಷಾರು ಕಣೋ. ಜಾನಕಿ, ಈ ಜಾನಕಿ ಏನಾಯ್ತೆ ನಿನಗೆ? ಮಗಳ ಮದ್ವೆ ಕಣೆ, ಸಂತೋಷ ಸಂಭ್ರಮ ಪಡೋದ್ ಬಿಟ್ಟು ಪೆಚ್ಚ ಮೊರೆ ಹಾಕೊಂಡು ನಿಂತಿದ್ಯಲ್ಲ. ನೋಡು, ದುರ್ಗಾ ಪೂಜೆ ಮಾಡ್ತಾರಂತೆ. ನಡಿ, ಬೇಗ ಬೇಗ ರೆಡಿ ಆಗೋಣ. ಅತ್ತೆ, ಇಲ್ಲಿ ಯಾವುದಕ್ಕೂ ಏನಕ್ಕೂ ಕೊರತೆ ಇಲ್ಲ, ಅಷ್ಟು ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಆದ್ರೂ ಭಾವ ಏನಾದ್ರೂ ಕೊಂಕ್ ತೆಗೆದು ಮಾತಾಡ್ತಾನೆ ಇದ್ದಾರೆ. ಅವ್ರು ಎಲ್ಲಿ ರಗಳೆ ತೆಗೆದು ಬೀಗರಿಗೆ ಬೇಜಾರು ಮಾಡ್ಬಿಡ್ತಾರೋ ಅನ್ನೋ ಆತಂಕ ಕಾಡ್ತಿದೆ ಅತ್ತೆ. ಅಯ್ಯೋ, ಅವ್ನು ಯಾವಾಗ್ಲೂ ಹಾಗೆ ಅಲ್ವಾ? ಅಲ್ಪನ್ಗೆ ಐಶ್ವರ್ಯ ಬಂದ್ರೆ ಏನ್ ಮಾಡ್ತಾನೆ ಹೇಳು? ಕತ್ಲು ಹೊತ್ತಲ್ಲೂ ಕರಿ ಕನ್ನಡಕ ಹಾಕೊಂಡ್ ಮೆರೀತಾನೆ. ನಾಯಿನ್ ತಗೊಂಡೋಗಿ ಸಿಂಹಾಸದ ಮೇಲೆ ಕೂರ್ಸಿದ್ರೆ ಅದೇನ್ ಮಾಡುತ್ತೆ ಹೇಳು? ಆದ್ರೂ ಭಾವ ಮಾತಾಡುವಾಗ ಹಿಂದೆ ಮುಂದೆ ನೋಡಲ್ಲ ಅತ್ತೆ, ಬಾಯಿಗೆ ಬಂದಂಗ್ ಮಾತಾಡ್ತಾರೆ. ಲಗ್ನ ಪತ್ರಿಕೆ ಪೂಜೆ ದಿನ ನೀವೇ ನೋಡಿದ್ರಲ್ಲ ಹೇಗ್ ಮಾತಾಡಿದ್ರು ಅಂತ. ಅದೊಂಥರ ಒಳ್ಳೇದೇ ಆಯ್ತು ಜಾನಕಿ. ಇವನೇನು, ಇವನ್ ಬುದ್ಧಿ ಏನು ಅಂತ ಬೀಗರ ಮನೆಯವ್ರಿಗೂ ಗೊತ್ತಾಗಿರುತ್ತೆ. ಅವರೆಲ್ಲ ದೊಡ್ಡ ಮನಸ್ಸಿರೋರು. ಅವ್ರೆಷ್ಟು ಸರಳವಾಗಿ ನಡ್ಕೊಂಡ್ರು ನೋಡು. ಇವನೇನೇ ಮಾತಾಡಿದ್ರು ಅವ್ರ ತಲೆಗೆ ಹಚ್ಕೊಳ್ಳಲ್ಲ, ಸುಮ್ನಿರು. ಏನೋ ಅತ್ತೆ, ಮದ್ವೆ ಮುಗಿಯೋವರೆಗೂ ಒಂದೊಂದ್ ಕ್ಷಣನೂ ಏನಾಗ್ಬಿಡುತ್ತೋ ಅಂತ ಎದೆ ಬಡ್ಕೊಳ್ತಾನೆ ಇರುತ್ತೆ. ಇವನ್ ಬುದ್ಧಿ ನಿನ್ ಮೊದ್ಲಿಂದಲೂ ಗೊತ್ತಿಲ್ವೇನೆ? ಅದೇನೋ ಹೇಳ್ತಾರಲ್ಲ, ಉತ್ತರನ್ ಪೌರುಷ ಒಲೆ ಮುಂದೆ ಅಂತ. ಹಾಗೆ ಇವನು ನಮ್ಮ ಎದುರುಗಡೆ ತಾನೇ ಸಿಂಹ ಅಂತ ಗರ್ಜನೆ ಮಾಡ್ತಿರ್ತಾನೆ. ಆದ್ರೆ ಬೀಗ ಬಂದು ಮಾತಾಡಿಸ್ಲಿ, ನಾಯಿ ಮರಿತಾರ ಕುಯ್ 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 ಅಂತ ಬಾಲ ಮುದ್ರಕೊಂಡಿರ್ತಾನೆ. ನೀನ್ ಯಾವ್ದು ಇದನ್ನ ತಲೆಗೆ ಹಾಕೋಬೇಡಮ್ಮ. ಈ ಆತಂಕ ಎಲ್ಲ ಬಿಟ್ಟು ಮಗಳ ಮದುವೆ ಸಂಭ್ರಮನ ಕಣ್ ತುಂಬ್ಕೋ. ಹೆಂಗಿದೆ ಅರೇಂಜ್ಮೆಂಟ್ಸ್ ಎಲ್ಲ? ನಾನೇ ಮಾಡಿಸಿದ್ದು. ತುಂಬಾ ಚೆನ್ನಾಗಿದೆ ಕಣ, ಕಣ್ಣಿಗೆ ಹಬ್ಬ ಅನಿಸ್ತಾ ಇದೆ. ಅದಕ್ಕೆ ಎಲ್ಲ ನಿಮ್ ಮಗನ ಹೋರಾಟದ ಪ್ರತಿಫಲ. ವಾ, ನಾನು ಅಂತ ಹೇಳ್ತಾ ಇದ್ದೀನಿ, ಮಗ ಅಂತೆ ಮಗ. ಅವ್ನು ಇವಾಗ ಬರ್ತಾವನೆ. ಆದ್ರೆ ಅವನೇ ಹೇಳಿದ್ದು ಇದೆಲ್ಲ ಮಾಡ್ಸೋದಿಕ್ಕೆ. ಮದ್ವೆ ಕೆಲ್ಸನ ವಹಿಸ್ಕೊಂಡ್ಮೇಲೆ ತುಂಬಾ ಜವಾಬ್ದಾರಿ ಬಂದ್ಬಿಡಿದೆ ಅಲ್ವಾ ದೊಡ್ಡಪ್ಪ? ಸರಿಯಾಗಿ ಹೇಳಿದೆ ಕಣಮ್ಮ. ನೋಡ್ದೇನೆ ಸೀತಾ, ಗಂಡು ಮಕ್ಕಳು ಒಳ್ಳೆ ದಾರಿ ಬರ್ಬೇಕು ಅಂದ್ರೆ ಸರಿಯಾದ ಟೈಮ್ಗೆ ಮದುವೆ ಮಾಡ್ಬಿಡ್ಬೇಕು. ಹೌದು ಮಾವ, ನೀವು ಮದುವೆ ಅಂತಿದ್ರೆ ನನಗೆ ಮೂಗ್ದಾರ ಅಂತ ಕೇಳ್ತಿದೆ. ಎರಡು ಒಂದೇ ಅಲ್ವಾ? ಯಾಕೆ ಬಾವ, ಅವ್ರಿಗೆ ಅರಿಶಿನದ ದಾರ ಆದ್ರೆ ನಮ್ಗದ್ ಮೂಗ್ದಾರನ? ಇವತ್ತಿನ ಕಾಲದ ಹುಡುಗಿರು ಬರೀ ದಾರ ಎಲ್ಲಪ್ಪ ಹಾಕ್ತಾರೆ. ಹಾಕೋದಾದ್ರೆ ಹಗ್ಗನೆ ಹಾಕೋದು. ಯಾವ್ದು ಕೂತ ಮೂಗನ್ನ ಸೇಫ್ ಆಗಿ ಇಟ್ಕೊಳ್ಳಿ. ಲಕ್ಷ್ಮಣ, ಎಲ್ಲ ವ್ಯವಸ್ಥೆ ಸರಿಯಾಗಿದೆಯೇನಪ್ಪ? ಎಲ್ಲ ಆಗಿದೆ ಅಣ್ಣ. ಈ ಕಾರ್ಯಕ್ರಮ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಪುನಃ ಕಾರ್ ಹತ್ತೋವರೆಗೂ ಎಲ್ಲ ವ್ಯವಸ್ಥೆನೂ ಆಗಿದೆ.
ಅಜ್ಜಿ ಅಜ್ಜಿ ಏನು ಚಿಕ್ಕಮ್ಮ ಅವ್ರು ಬಂದ್ಬಿಟ್ರು. ಯಾರು? ಅದೇ ಗಂಡಿನ ಕಡೆಯವ್ರು ಬಂದ್ಬಿಟ್ರು. ಗಂಡಿನ ಕಡೆಯವರೆಲ್ಲ ಬಂದ್ಬಿಟ್ರ? ನಡೀರಿ ಅತ್ತೆ, ಮತ್ತೆ ಆರತಿ ಮಾಡಿ ಒಳ ಕರ್ಕೊಳ್ಬೇಕು. ಯಾಕತ್ತೆ? ಅದು ಹಾಗಲ್ಲ ಜಾನಕಿ. ಬೀಗರಿಗೆಲ್ಲ ಕೆಂಪು ಆರತಿ ಮಾಡಿ ದೃಷ್ಟಿ ತೆಗೆದು ಗಂಡಿಗೆ ಪಾದ ತೊಳೆದು ಒಳಗಡೆ ಬರ್ಮಾಡ್ಕೊಳ್ಳೋಕೆ ಮುತ್ತೈದರೆ ಬೇಕು ಕಣೆ. ಆದ್ರೆ ನಮ್ ಕಡೆ ಮುತ್ತೈದೆ ಅಂತ ಇರೋಳು ಸುಶೀಲಾ ಒಬ್ಳೆ. ನಮ್ ನೆಂಟರಿಷ್ಟರೆಲ್ಲ ನಾಳೆ ತಾನೇ ಬರೋದು. ಅಜ್ಜಿ, ಆರತಿ ಮಾಡಕ್ ನಮ್ಮಮ್ಮ ಒಬ್ಳೆ ಇದ್ರು ಸಾಕಾಗಲ್ವಾ? ಅದು ಹಾಗಲ್ಲ ಕಣೋ. ಒಬ್ರಿಂದ ಆರತಿ ಮಾಡಿಸೋದು ಪದ್ಧತಿ ಅಲ್ಲ. ಅದನ್ನ ಕೆಲವರು ಒಪ್ಕೊಳ್ಳೋದೇ ಇಲ್ಲ. ಅಯ್ಯೋ, ಕಡೆ ಪಕ್ಷ ಇಬ್ರಾದ್ರೂ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಇನ್ನೊಬ್ರು ಅಂದ್ರೆ ಯಾರನ್ನ ಕರ್ಸೋದತ್ತೆ ಈಗ? ನಮ್ ಸತ್ಯ ಆದ್ರೂ ಇದ್ದಿದ್ರೆ ಅವಳೇ ಅವ್ರಿಗೆಲ್ಲ ಆರತಿ ಮಾಡಿ ಒಳಗಡೆ ಬರ್ಮಾಡ್ಕೋತಾ ಇದ್ಲು. ಮೊದ್ಲೇ ಬೀಗರ ಮನೆಯವರು ಶಾಸ್ತ್ರ ಸಂಪ್ರದಾಯ ಅಂತ ಕಟ್ಟುನಿಟ್ಟಾಗಿ ಪಾಲಿಸ್ತಾರೆ. ಮೊದಲನೇ ಶಾಸ್ತ್ರನೇ ಹೀಗಾಯ್ತು ಅಂದ್ರೆ ಏನ್ ಅನ್ಕೋತಾರೋ ಏನೋ ಕಣೆ. ಏನಾಗಿದ್ರೆ ಏನು? ನಾವ್ ಬಂದು ಇಷ್ಟೊತ್ತಾಯ್ತು, ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ಏನೇ ಅದು ಹೇಳೋರಿಲ್ಲ ಕೇಳೋರಿಲ್ಲ ಅಂದ್ರೆ ಏನಾಗಂದ್ರೆ? ಮತ್ತಿನ್ನೇನಮ್ಮ, ನಾವು ಗಂಡಿನ ಕಡೆಯವರು, ನಮ್ಮನ್ನ ಬರ್ಮಾಡ್ಕೊಳ್ಳೋದಕ್ಕೆ ಹೆಣ್ಣಿನ ಕಡೆಯವರು ಬರ್ಬೇಕು ತಾನೆ? ಡಾರ್ಲಿಂಗು, ನಿಂಗೆ ಗೊತ್ತಲ್ವಾ, ಆ ಫ್ಯಾಮಿಲಿ ಸ್ವಲ್ಪ ಯಾವಾಗ್ಲೂ ಲೇಟಾಗಿ ಬರೋದು. ಟೈಮ್ ಸೆನ್ಸು ಕಾಮನ್ ಸೆನ್ಸು ಇದ್ದಿದ್ರೆ ಅವರು ನಮಗೋಸ್ಕರ ಬಂದು ಕಾಯ್ತಿದ್ರು. ಅರೆ ನಮ್ ಹಣೆ ಬರ ನೋಡಿ, ನಾವು ಅವ್ರಿಗೋಸ್ಕರ ಕಾಯ್ತಾ ನಿಂತಿದೀವಿ. ನೋಡು ಕೀರ್ತನ, ಇಲ್ಲಿ ನಾವು 5-10 ನಿಮಿಷ ಮುಂಚೆ ಬಂದು ಕಾಯೋದ್ರಿಂದ ಯಾವ ತೊಂದ್ರೆನೂ ಇಲ್ಲ. ಆದ್ರೆ ನೀನ್ ಆಡೋ ಮಾತಿಂದ ಇಲ್ಲಿ ಯಾವ ತೊಂದ್ರೆನೂ ಆಗಬಾರ್ದು. ಏನ್ ಮಾಡುದು ಅತ್ಗೆ? ಕಾಮನ್ ಸೆನ್ಸ್ ಜಾಸ್ತಿ ಇರೋರು ಈ ರೀತಿ ನಾನ್ ಸೆನ್ಸ್ ಮಾತುಗಳನ್ನೇ ಆಡೋದು. ನೋಡ್ ಸೀತಾ, ಈ ಮದುವೆಯಲ್ಲಿ ಹೆಣ್ಣಿನ ಕಡೆಯವರಾಗಲಿ ಗಂಡಿನ ಕಡೆಯವರಾಗಲಿ ಯಾರು ತಲೆಬಾಗಬೇಕಾಗಿಲ್ಲ. ಇಲ್ಲಿ ಮೇಲು ಕೀಳು ಭೇದ ಭಾವ ಯಾವ ಕಾರಣಕ್ಕೂ ಇರಲೇಬಾರದು. ಈ ಮದುವೆ ಮನೆತನಗಳನ್ನ ಸಂಬಂಧ ಅನ್ನೋ ಹೆಸರಲ್ಲಿ ಒಂದು ಮಾಡ್ತಿದೆ. ನಾವು ಸಂಬಂಧಿಕರಾದ್ಮೇಲೆ ಅವರು ನಮ್ಮನೆಯವರೇ. ಹೆಣ್ಣಾಗ್ಲಿ ಗಂಡಾಗ್ಲಿ, ಹೆಣ್ಣಿನ ಕಡೆಯವರಾಗ್ಲಿ ಗಂಡಿನ ಕಡೆಯವರಾಗ್ಲಿ ಎಲ್ರೂ ಸಮಾನರೇ, ತಿಳ್ಕೊ. ಏನ್ ಮಾಡುದಣ್ಣ, ತಲೆ ತುಂಬಾ ದುರಹಂಕಾರ ತುಂಬಿಕೊಂಡಿರೋರಿಗೆ ನಮ್ಮ ಮಾತುಗಳು ಅಷ್ಟು ಬೇಗ ಹೋಗಲ್ಲ. ಚಿಕ್ಕಪ್ಪ! ಏನ್ ಚಿಕ್ಕಪ್ಪ? ಲಕ್ಷ್ಮಣ, ಕಾರನ್ನ ಪಾರ್ಕ್ ಮಾಡಬೇಡ ಅಂತ ಹೇಳು. ಯಾಕಣ್ಣ? ಖುಷಿಯಿಂದ ಸಂಭ್ರಮ ಪಡೋರಿಗೆ ಮಾತ್ರ ಈ ಮದುವೆ ಮನೇಲಿ ಜಾಗ. ಕೊಂಕು ಮಾತಾಡೋರಿಗೆ ಇಲ್ಲಿ ಜಾಗ ಇಲ್ಲ. ಇಷ್ಟ ಇಲ್ಲದೆ ಇರೋರು ಈಗಿಂದೀಗಲೇ ಹೊರಡ್ತಾ ಇರಬಹುದು. ಗೆಟ್ ಲಾಸ್ಟ್. ಅಪ್ಪ, ಏನ್ ಮಾತಾಡ್ತಿದ್ದೀರಾ? ಅಮ್ಮ, ಅಪ್ಪ ಏನ್ ಹೇಳ್ತಿದ್ದಾರೆ? ನಾವ್ ಮದ್ವೆಯಿಂದ ಆಚೆ ಹೋಗ್ಬೇಕು ಅಂತನಾ? ನಾನು ಮದ್ವೆ ಹುಡುಗನ್ ಅಕ್ಕಮ್ಮ, ಕಳ್ಶ ಹಿಡ್ದಿರೋದು ನಾನು. ರಿತು, ಬಾಮ್ಮ ಇಲ್ಲಿ. ಏನ್ ಹೇಳಿ ದೊಡ್ಡಪ್ಪ? ದೇವರು ನಮ್ಗೆ ಇನ್ನೂ ಒಬ್ಬ ಮಗನ ಕೊಟ್ಟಿದ್ದಾನೆ. ಮನೆ ಬೆಳಗೋಕೆ
ಮನೆ ಮಗಳು ರಿತು ಇದ್ದಾಳೆ. ಮನೆ ಮರ್ಯಾದೆ ತೆಗೆಯೋರ್ ಕೈಯಲ್ಲಿ ಕಳಸ ಇರೋದು ಬೇಡ. ಕೊಡೋ ಅವಳಿಗೆ. ಇಷ್ಟೆಲ್ಲ ಹೇಳಿದ್ರು ನೀನು ಮಾತಾಡ್ತಾ ಇದೀಯ ಅಂತಂದ್ರೆ ನೀನು ಕಳಸ ಹಿಡಿಯೋದು ಬೇಡ. ರಿತು, ಕಳಸ ಇಸ್ಕೋ. ಕೊಡು. ಕೊಡು ಅಂದೆ. ಕಳಸ ಕೊಟ್ಬಿಟ್ಟು ಜಾಗ ಖಾಲಿ ಮಾಡು. ಅಣ್ಣ ಸಮಾಧಾನ ಮಾಡ್ಕೊ. ಇಷ್ಟಕ್ಕೆ ನೋಡು ಕೀರ್ತನ, ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅನ್ನೋ ಗಾದೆನೇ ಇದೆ. ಅದರಲ್ಲೂ ಇದು ಮದುವೆ ಮನೆ. ಒಂದು ಮದುವೆ ಅಂದ್ರೆ ಇದು ಗಂಡು ಹೆಣ್ಣಿನ ಜೀವನದ ಪ್ರಶ್ನೆ. ಅಷ್ಟು ಮಾತ್ರ ಅಲ್ಲ, ಇಡೀ ಸಂಸಾರದ ಕನಸಾಗಿರುತ್ತೆ. ಮನೆಯಲ್ಲಿ ಎಲ್ಲರ ಭವಿಷ್ಯ ಅದರಲ್ಲಿರುತ್ತೆ. ನೋಡು, ನಿನ್ನ ಮಾತುಗಳಿಂದ ಅದೇನಾದ್ರೂ ಹಾಳಾದ್ರೆ ಈ ಸಾರಿ ನಾನು ನಿನ್ನ ಸುಮ್ಮನೆ ಬಿಡೋದಿಲ್ಲ. ಅಲ್ಲಿವರೆಗೂ ಅವಕಾಶ ಕೊಡೋದೇ ಬೇಡ ಲಕ್ಷ್ಮಣ. ಈಗಿಂದೀಗಲೇ ಕಳಿಸ್ಬಿಡು. ಅವಳ ಬುದ್ಧಿ ನಿಮ್ಗೆ ಗೊತ್ತಲ್ವಾ? ಅವಳ ಮಾತು ಬೆಂಕಿ ತರ, ಅದ್ರ ಮನ್ಸು ಬೆಣ್ಣೆ ತರ ಮಾವ. ಗೊತ್ತಿಲ್ಲದೆ ತಪ್ಪಾಗಿ ಮಾತಾಡ್ಬಿಟ್ಟಿದ್ದಾಳೆ. ದಯವಿಟ್ಟು ಅವಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಮಾವ. ನಾನು ಕ್ಷಮೆ ಕೇಳ್ತೀನಿ. ಪ್ಲೀಸ್ ಕ್ಷಮಿಸ್ಬಿಡಿ ಮಾವ. ಈ ಮದುವೆನ ಕಣ್ತುಂಬ ನೋಡೋ ಆಸೆಯಿಂದ ಬಂದಿದ್ದೀವಿ ಮಾವ. ಅವಳು ಮತ್ತೆ ಆ ರೀತಿ ಮಾತಾಡದೆ ಇರೋ ಹಾಗೆ ನಾನ್ ನೋಡ್ಕೋತೀನಿ ಮಾವ. ಎಸ್, ನಾನ್ ನೋಡ್ಕೋತೀನಿ. ಹೋ, ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿನಾ? ರೀ, ಹಾಗಲ್ಲ ರೀ. ಈಗಷ್ಟೇ ಮದುವೆ ಮನೆಗೆ ಕಾಲಿಡ್ತಾ ಇದೀವಿ. ಕಾಲಿಡ್ತಿದ್ದ ಹಾಗೆ ಈ ರಾದ್ದಾಂತ ಎಲ್ಲ ಬೇಕಾ? ಕೀರ್ತನ, ಮಾತಿನ ಮೇಲೆ ಹಿಡ್ತಾ ಇರ್ಲಿ. ನಿನ್ನಿಂದಾಗ್ಲಿ, ನೀನಾಡೋ ಮಾತಿಂದಾಗ್ಲಿ ಈ ಮದುವೆ ಮನೇಲಿ ಏನಾದ್ರೂ ಸಮಸ್ಯೆ ಆದ್ರೆ ನಾನು ಮಾತ್ರ ಸುಮ್ಮನೆ ಇರಲ್ಲ. ಅಪ್ಪ, ಹೋಗ್ಲಿ ಬಿಡಿಯಪ್ಪ. ದಿವ್ಯಾ ಅವ್ರ ಮನೆಯವರು ಅವಾಗ್ಲೇ ಬಂದಿದ್ದಾರೆ. ನಾವ್ ಬಂದಿರೋ ವಿಷಯ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ. ಇದನ್ನ ಇಲ್ಲೇ ಮುಗಿಸ್ಬಿಡಿ. ನಾವ್ ಹೋಗೋಣ ಬನ್ನಿ, ಅವ್ರಿಗೆ ಗೊತ್ತಾಗತ್ತೆ. ವಾಪಸ್ ಹೋಗೋದಿಕ್ಕೆ ಒಂದು ಕಾರ್ ರೆಡಿ ಇಟ್ಟಿರ್ತೀನಿ. ಈಗ ನಡಿ. ಬಂದ್ ತುಂಬಾ ಹೊತ್ತಾಯ್ತಾ? ಕ್ಷಮಿಸಿ, ನೀವು ಬಂದಿದ್ದೇ ಗೊತ್ತಾಗ್ಲಿಲ್ಲ. ಅಯ್ಯೋ ಪರವಾಗಿಲ್ಲ, ನಾವ್ ಈಗಷ್ಟೇ ಬಂದ್ವಿ. ಯಾರಪ್ಪ ಅಲ್ಲಿ? ಸೇರ್ತಂಬ್ರ.